ಲಕ್ಷಣ ಅಂದರೆ ಮೇಯ್ನ್ ಲಕ್ಷಣಕ್ಕೆ ಕಾರಣ ಇದೆ. ಅಂದರೆ ಒಂದು ವೆಬ್ ಸೀರೀಸ್ ಶೂಟಿಂಗ್ ಆಗ್ತಾಯಿದೆ, ಸೀತಾ ಕಲ್ಯಾಣ. ಸೊ ಅದರಲ್ಲೊಂದು ಮಂಜುನಾಥ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾನೆ. ಸೊ ಅದರ ಗೆಟಪ್ ಇದು. ಇಲ್ಲ, ಸ್ಕ್ರಿಪ್ಟೇ ಅನಿಸುತ್ತೆ, ಏನಿದ್ರು ಅದೆಲ್ಲ ಡೈರೆಕ್ಷನ್ ಟೀಮಿಗೆ ಸಂಬಂಧಪಟ್ಟಿದ್ದು. ಸೊ ನನಗೊಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು. ಇದು ಸ್ಪೆಷಲಾಗಿ ಒಂದು ವಿಷಯ ಏನಂದರೆ, ನಾನು 2 ಫ್ಯಾಮಿಲಿ ಈ ವೆಬ್ ಸೀರೀಸಲ್ಲಿರುತ್ತೆ. ಒಂದು ಮಂಡ್ಯ ಕಡೆಯಿಂದ ಫ್ಯಾಮಿಲಿ, ಇನ್ನೊಂದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡ ನಮ್ಮದು ಕುಂದಾಪುರ ಕನ್ನಡ, ಪ್ಯೂರ್ ಕುಂದಾಪುರ ಕನ್ನಡ. ನಾನು ಕುಂದಾಪುರ ಕನ್ನಡದ 2 ಹೆಣ್ಣು ಮಕ್ಕಳ ತಂದೆಯ ಪಾತ್ರ. ನನಗೆ ಹೆಂಡತಿ ಇರ್ತಾಳೆ, 2 ಹೆಣ್ಮಕ್ಳು ಇರ್ತಾಳೆ. ದೊಡ್ಡ ಮಗಳಿಗೆ ಮದುವೆ ಆಗಿರುತ್ತೆ, ಸಣ್ಣ ಮಗಳಿಗೆ ಮದುವೆ ಆಗಿರೋದಿಲ್ಲ. ಅವಳ ಮದುವೆ ಅದು ಇದು ಅನ್ನುವ ಜಂಜಾಟಗಳ ಒಟ್ಟು ಕಥಾವಸ್ತುವೇ ಈ ಸೀತಾ ಕಲ್ಯಾಣ ವೆಬ್ ಸೀರೀಸ್. ಶೂಟಿಂಗ್ ಅಂದ ತಕ್ಷಣ ಹೆಚ್ಚು ಕಮ್ಮಿ ಎಲ್ಲ ಒಂದೇ ಇರುತ್ತೆ. ಡಿಪೆಂಡ್ ಟೀಮ್ ವರ್ಕು, ಟೀಮ್ ಸ್ಪಿರಿಟು, ಕೆಲಸ ಇವುಗಳನ್ನು ಕಂಡಾಗ ಇಲ್ಲಿ ಒಂದು ಖುಷಿಯಾಗುವಂಥ ವಿಷಯ ಅಂದರೆ ಓಲ್ ಟೀಮ್ ಸಖತ್ತಾಗಿ ಕೆಲಸ ಮಾಡ್ತಾಯಿದೆ. ನಮಗೆ ಬೇಜಾರಾಗೋ ಚಾನ್ಸ್ ಇರಲ್ಲ, ಯಾಕಂದರೆ ಕೆಲವು ಕಡೆ ಕೆಲಸ ಆಗೋಲ್ಲ, ಟೈಮ್ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಪಕ್ಕಾ ಕೆಲಸ ಆಗ್ತಾಯಿದೆ. ಎಲ್ಲ ಸಿನಿಮಾ, ಸೀರಿಯಲ್ಲು, ವೆಬ್ ಸೀರೀಸ್ ಅಂತ ಬಂದಾಗ ಒಂದಿಷ್ಟು ಬೇರೆ 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 ಡಿಪಾರ್ಟ್ಮೆಂಟ್ಗಳಿರ್ತವೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಛಾಯಾಗ್ರಾಹಕರ ಡಿಪಾರ್ಟ್ಮೆಂಟ್ ಇರುತ್ತೆ, ಆಮೇಲೆ ನಮಗೆ ಊಟ ತಿಂಡಿ ಕೊಡೋರು ಇರ್ತಾರೆ, ಸೆಟ್ ವರ್ಕ್ ಮಾಡೋರು ಇರ್ತಾರೆ, ಲೈಟ್ಸ್ನವ್ರು ಇರ್ತಾರೆ. ಎಲ್ಲರೂ ಸಖತ್ತಾಗಿ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಟೀಮು, ಫ್ರೆಂಡ್ಲಿ ಆಗಿದ್ದಾರೆ, ಎಲ್ಲರೂ ಸ್ಪಿರಿಟಲ್ಲಿದ್ದಾರೆ, ಎಲ್ಲ ಯಂಗ್ಸ್ಟರ್ಸ್ ಇದ್ದಾಳೆ. ಸೊ ಅದು ಖುಷಿ ತುಂಬ. ಸೀತಾ ಸರ್ಪಟಾಕಿ. ಸೀತಾ ಮತ್ತು ಗೀತಾ 2 ಮಕ್ಕಳಿದ್ದಾರೆ. ಗೀತಾ ಏನೋ ಸಮಸ್ಯೆಯಿಂದ ಗಂಡನ ಜೊತೆ ಜಗಳ ಮಾಡ್ಕೊಂಡು ಮನೆಗೆ ನಮ್ಮ ತವ್ರ ಮನೇಲಿ ಇರ್ತಾಳೆ. ಸೊ ಸೀತಾ ಬೇರೆ ಕಡೆ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿರೋಳು. ಸ್ವಲ್ಪ ಸರ್ಪಟಾಕಿ, ಸಿಟ್ಟು ಜಾಸ್ತಿ, ಮುಂಗೋಪಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಕ್ಯಾರೆಕ್ಟ್ರು ಹಾಗೆ ಇದೆ. ಅದನ್ನು ಪ್ಲೇ ಮಾಡ್ತಿರುವಂಥ ಪ್ರಿಯಾ ಹೆಗ್ಡೆ ಕೂಡ ಹಾಗೆ ನನ್ನ ಸಣ್ಣ ಮಗಳು ಅವಳು. ಭಾಳ ಚೆನ್ನಾಗಿದೆ. ಟೋಟಲಿ ಏನೋ ನಾವು ಶೂಟಿಂಗ್ ಮಾಡ್ತಾಯಿದೆ ಅನಿಸೋದೇ ಇಲ್ಲ. ಯಾಕಂದರೆ ಟೀಮ್ ಜೊತೆ ಇದ್ದಾಗ ಅದೇ ಥರ ಬಹುಶಃ ಏನೋ ಸ್ವಲ್ಪ ಅಲರ್ಟಾಗಿ ಶೂಟಿಂಗು ಅದು ಇದು, ಅಥವಾ ಡೈರೆಕ್ಟ್ರು ಕೂಡ ಅದಕ್ಕೆ ಕಾರಣಕರ್ತರಾಗ್ತಾರೆ. DOPಗಳಿದ್ದಾರೆ 2, ಅವರು ಕೂಡ ಫ್ರೆಂಡ್ಲಿಯಾಗಿ ಕೆಲಸನ 100% ತಗೊಂಡು ಬೇರೆಲ್ಲ ತಮಾಷೆಯಾಗಿ ಪ್ರೀತಿಯಿಂದ ಕೆಲಸನ ತೆಗೆಸ್ಕೊಳ್ತಾ ಇದ್ದಾರೆ. ಆಮೇಲೆ ಅದು ತುಂಬ ಖುಷಿ. ಅಲ್ಲ, ಪ್ರತಿಯೊಂದು ಡಿಪೆಂಡ್. ಇವತ್ತು ಸಿನಿಮಾ ನೋಡೋರು ಕೂಡ ಸಿನಿಮಾ ನೋಡುವ ಪ್ರೇಕ್ಷಕರೇ ಬೇರೆ ಅನ್ಬೋದು. ನಾಟಕ ಇರುತ್ತೆ, ನಾಟಕ ನೋಡೋ ಪ್ರೇಕ್ಷಕರೇ ಬೇರೆ. ಎಷ್ಟೋ ಜನ ಇವತ್ತು ಕೇಳಿದಾಗ ನಾಟಕ ನೋಡೇ ಇಲ್ಲ ಅಂತಾರೆ. ದೊಡ್ಡ ವಿಪರ್ಯಾಸ ಅದು. ನಾಟಕ ನೋಡಿದ್ದೇ ಇಲ್ಲ ನಾವೇನಂತ, ಅದು ಶಾಕ್. ಯಾಕಂದರೆ ಪ್ರತಿಯೊಂದು ಆಯಾಮಗಳು ಒಂದೊಂದು ಥರ ಇರುತ್ತೆ. ನಾಟಕ ಬೇರೆ ಥರ, ಸೀರಿಯಲ್ಲು, ಸಿನಿಮಾ, ವೆಬ್ ಸೀರೀಸ್ ಅನ್ನೋದು. ಸೊ ಇದು ಜನ ನೋಡಿದಾಗ ಮಾತ್ರ ವ್ಯತ್ಯಾಸ ಏನಿಲ್ಲ, ಎಲ್ಲ ಒಂದೇ ಥರನೇ. ಅಲ್ಲೊಂದು ಕಥೆ ಇರುತ್ತೆ. ವೆಬ್ ಸೀರೀಸ್ ಅನ್ನೋದು ಒಂದಿಷ್ಟು ದಿನಗಳಲ್ಲಿ, ಒಂದಿಷ್ಟು ಎಪಿಸೋಡ್ಸ್ಗಳಲ್ಲಿ ಮುಕ್ತಾಯ ಆಗುತ್ತೆ, ಮುಗಿಯುತ್ತೆ. ಸೀರಿಯಲ್ ಅಂದರೆ ಒಂದು ವರ್ಷನೂ ಗಟ್ಟಲೆ ಹೋಗುತ್ತೆ. ಸಿನಿಮಾ ಅಂದರೆ ಒಂದಿಷ್ಟು ಗಂಟೆಗಳಲ್ಲಿ ಹೋಗುತ್ತೆ. ನಾಟಕ ಅನ್ನೋದು ಕೂಡ ಒಂದಿಷ್ಟು ಡ್ಯೂರೇಷನಲ್ಲಿ, ಒಂದು ಲಿಮಿಟ್ಸಲ್ಲಿ ಇರುತ್ತೆ. ಸೊ ಈ ಥರ ವೆಬ್ ಸೀರೀಸು ಎಲ್ಲನೂ ಮಾಡ್ತಾರೆ. ಅಂದರೆ ಮೇಕಿಂಗ್ ವೈಸ್ ಆಗಿರ್ಬೋದು, ಟೆಕ್ನಿಕಲಿ ಟೀಮಲ್ಲಿ ಯಾವ ಥರ. ಮತ್ತು ವೆಬ್ ಸೀರೀಸಲ್ಲಿ ಒಂದು ಪ್ಲಸ್ ಅಂದರೆ ನಮಗೆ ಡಬ್ ಮಾಡಬೇಕಂತ ಒಂದು ಅವಶ್ಯ ಇಲ್ಲ. ಯಾಕಂದರೆ ಸಿಂಕ್ ಸೌಂಡ್ ಅಂದರೆ ಲೈವಲ್ಲೇ ರೆಕಾರ್ಡಿಂಗ್ ತೊಗೊಳ್ತಾರೆ. ಅದು ಕೂಡ ಒಂಥರ ಖುಷಿನೇ. ನೆಕ್ಸ್ಟ್ ಯಾರನ್ನೋ ಡೇಟ್ಸ್ ಕೇಳು, ಯಾವಾಗ ಫ್ರೀ ಇದ್ದೀರಿ, ಸ್ಟುಡಿಯೋ ಬುಕ್ ಮಾಡಿಕೊಂಡು ಕಾದು. ಇದು ನ್ಯಾಚುರಲ್ ಅಂದರೆ ನಾವು ಯಾವ ದಿವಸ ಏನು ಆ್ಯಕ್ಟ್ ಮಾಡಿದ್ದೆವು ಅದೇ ಫ್ಲೋವಲ್ಲಿ ಪ್ರತಿಯೊಂದು ವರ್ಡ್ಸು, ಪ್ರತಿಯೊಂದು ಡೈಲಾಗ್ಸು ಹೋಗುತ್ತೆ. ಅದು ತುಂಬ ಖುಷಿ. ಇಷ್ಟು.